ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಟಿಕೆಟ್ ಬಿಕ್ಕಟ್ಟು. ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡೋದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಮೊದಲಿನಿಂದಲೂ ಕೂಡ ವಿರೋಧ ಇತ್ತು. ಈಗ ಚಿಕ್ಕ ಪೆದ್ದಣ್ಣಗೆನೇ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರೋ ಬೆನ್ನಲ್ಲೇ ವಿರೋಧವೂ ಕೂಡ ಜಾಸ್ತಿ ಆಗಿದೆ. ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡಿದ್ದೇ ಆದರೆ ರಾಜೀನಾಮೆಯ ಬೆದರಿಕೆಯನ್ನ ಒಡ್ತಾ ಇದ್ದಾರೆ ಸ್ಥಳೀಯರು. ಕೋಲಾರದ ಶಾಸಕರು ಪರಿಷತ್ ಸದಸ್ಯರಿಂದ ರಾಜೀನಾಮೆ ಎಚ್ಚರಿಕೆ ನೀಡಲಾಗಿದೆ. ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯಿಂದ ರಾಜೀನಾಮೆ ನೀಡುವ ಬೆದರಿಕೆ. ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಜೀರ್ ಅಹಮದ್ ಇವರು ಕೂಡ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ರಮೇಶ್ ಕುಮಾರ್ ಬೆಂಬಲಿತ ಶಾಸಕರಿಂದ ರಾಜೀನಾಮೆಯ ಬೆದರಿಕೆ ಬಂದಿದೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ದಾರೆ. ಎಂಎಲ್ಸಿಗಳು ಕಾಂಗ್ರೆಸ್ ನಾಯಕರಿಗೆ ಕರೆ ಮಾಡಿ ರಾಜೀನಾಮೆ ಸಲ್ಲಿಸೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂಜೆ 4:30ಕ್ಕೆ ಸ್ಪೀಕರ್ ಯುಟಿ ಖಾದರ್ರನ್ನ ಭೇಟಿ ಮಾಡ್ತಾರೆ ಕೋಲಾರದ ಶಾಸಕರು. ಮಂಗಳೂರಿಗೆ ತೆರಳಿ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತೀವಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, 3 ಶಾಸಕರು, ಇನ್ನು 2 ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ನಜೀರ್ ಅಹಮದ್ ಇವರು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಆಗೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರೆ 3 ಶಾಸಕರು, ಕೋಲಾರದ ಶಾಸಕರು ಯುಟಿ ಖಾದರ್ ಅವರನ್ನ ಭೇಟಿ ಆಗೋದಕ್ಕೆ ಸಮಯ ಕೇಳಿದ್ದಾರೆ. ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡುವ ಬೆದರಿಕೆಯನ್ನ ಒಡ್ತಾ ಇದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಟಿಕೆಟ್ ಬಿಕ್ಕಟ್ಟು ತಾರಕಕ್ಕೇರಿ. ಕೆಎಚ್ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗಬೇಕು ಅಂತ ಬಹಳಷ್ಟು ಲಾಭಿ ಮಾಡಿದ್ರು. ದೆಹಲಿಗೆ ಹೋದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಹಳಷ್ಟು ಒತ್ತಡವನ್ನ ಹೇರಿದ್ರು. ರಾಜ್ಯ ನಾಯಕರ ಬಳಿಯೂ ಕೂಡ ಮಾತನಾಡಿದ್ರು. ಆದರೆ ರಮೇಶ್ ಕುಮಾರ್ ಬಣ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎಲ್ ಹನುಮಂತಯ್ಯ ಅವರಿಗೇನೆ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನ ಹೇರಿದ್ರು. ಆದ್ರೆ ಈಗ ಬರ್ತಾ ಇರೋ ಮಾಹಿತಿ ಚಿಕ್ಕ ಪೆದ್ದಣ್ಣಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗಿದೆ ಅಂತ. ಹಾಗಾಗಿ ಈಗ ಕೋಲಾರದ ಶಾಸಕರು, ಪರಿಷತ್ ಸದಸ್ಯರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ನಾವು ನೋಡ್ತಾ ಇದ್ದೀವಿ ಕೋಲಾರ ಕಾಂಗ್ರೆಸ್ನ ಟಿಕೆಟ್ ಈಗ ಮತ್ತೆ ಕಗ್ಗಂಟಾಗ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬಾರದು ಅಂತ ಈಗ ಅಲ್ಲಿನ ಶಾಸಕರು ರಾಜೀನಾಮೆ ಬೆದರಿಕೆಯನ್ನ ಒಡ್ತಾ ಇರುವಂತದ್ದು. ರಾಜೀನಾಮೆ ಕೊಟ್ಟೇ ಬಿಡ್ತಾರಾ, ಕೇವಲ ಬೆದರಿಕೆನಾ ಇದು? ಇನ್ನು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ನಾವು ಸಂಪರ್ಕ ಮಾಡಿದಾಗಲೂ ಕೂಡ ಕೆಲ ಶಾಸಕರು ಹೇಳ್ತಿದ್ದಾರೆ. ಅಧಿಕೃತವಾಗಿ ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆ ಕೊಡ್ತಾರೋ, ಮಂಗಳೂರಿನಲ್ಲಿರುವಂಥ ಸ್ಪೀಕರ್ ಖಾದರ್ ಅವರನ್ನ ಭೇಟಿಯಾಗಿ ರಾಜೀನಾಮೆ ಕೊಡ್ತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಸಿಗ್ತಾ ಇಲ್ಲ. ಆದರೆ 2 ಎಂಎಲ್ಸಿಗಳು, ನಜೀರ್ ಅಹಮದ್ ಅವರು ರಾಜಕೀಯ ಅಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಇದರ ಜೊತೆಗೆ ಎಂಎಲ್ಸಿ ಆಗಿರುವಂಥ ಅನಿಲ್ ಕುಮಾರ್ ಇಬ್ಬರು ಕೂಡ ಹೊರಟ್ಟಿಯವರ ಬಳಿ ಸಮಯಾವಕಾಶವನ್ನು ಕೇಳಿದ್ದಾರೆ. 12 ಗಂಟೆ ಒಳಗೆ ಬನ್ನಿ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ಹೇಳಿದ್ರಂತೆ. ಇನ್ನೂ ಕೂಡ ಹೊರಟ್ಟಿಯವರ ಚೇಂಬರ್ಗೆ ಅವರು ತಲುಪಿಲ್ಲ. ಅವರು ಹೊರಟ್ಟಿಯವರು ಇಲ್ಲೇ ಇರೋದ್ರಿಂದ ಹೊರಟ್ಟಿಯವರಿಗೆ ತೆರಳಿ ರಾಜೀನಾಮೆ ಸಲ್ಲಿಸಬಹುದು. ಸೊ ಅವರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲೈವ್ ಆಗಿ ಸಿಕ್ಕು ಮಾತನಾಡಿದ್ರು. ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ನ ಮಟ್ಟದಲ್ಲಿ ಯೋಚನೆ ಮಾಡೋದಾದ್ರೆ ಈ ನಿರ್ಣಯವನ್ನು ಹೈಕಮಾಂಡ್ ಹೇಗೆ ನೋಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆಂದರೆ ಕೋಲಾರ ಭಾಗದಲ್ಲಿ 2-3 ಬಾರಿ ಜಿಲ್ಲಾ ಮುಖಂಡರುಗಳ ಜೊತೆಗೆ ಸಭೆ ನಡೆಸಲಾಗಿದೆ. ಮುಖ್ಯಮಂತ್ರಿಗಳು ಜೊತೆಗೆ ಕೆಪಿಸಿ ಅಧ್ಯಕ್ಷರಾಗಿರುವಂಥ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಶಾಸಕರ ಸಭೆ ಕರೆದು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ನಿನ್ನೆ AICC ಅಧ್ಯಕ್ಷರಾದಂಥ ಖರ್ಗೆ ಅವರ ನಿವಾಸದಲ್ಲೂ ಕೂಡ ಸಭೆ ನಡೀತು. ಅಲ್ಲಿ ಹನುಮಂತಯ್ಯ ಅವರು ಕೂಡ ಬಂದಿದ್ರು, ಜೊತೆಗೆ ಮುನಿಯಪ್ಪ ಅವರು ಕೂಡ ಆಗಮಿಸಿದ್ರು.
ಅಲ್ಲಿಯೂ ಕೂಡ ಬಹುತೇಕ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡುವಂತ ತೀರ್ಮಾನವನ್ನ ಖರ್ಗೆ ಅವರು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರ ಯಾವಾಗ ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು MLCಗಳಿಗೆ ಗೊತ್ತಾಯಿತು, ಈಗ ರಾಜೀನಾಮೆಯ ಬೆದರಿಕೆ ಅಸ್ತ್ರಕ್ಕೆ ಮುಂದಾಗಿದ್ದಾರೆ. ಸೊ ಇದನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ತಾರಾ ಅಥವಾ ನಾವು ಘೋಷಣೆ ಮಾಡಿದ್ದೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅನ್ನುವಂಥ ಸೂಚನೆ ಕೊಡ್ತಾರ ಅನ್ನುವಂಥದ್ದು ಬಹಳ ಕುತೂಹಲದ ಪ್ರಶ್ನೆ. ಆದರೆ ಕೋಲಾರದಲ್ಲಿ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂಥ ಎರಡು ಬಣಗಳ ನಡುವಿನ ತಿಕ್ಕಾಟ ಮುಂದುವರೆದಿತ್ತು. ಆ ಕಾರಣಕ್ಕಾಗಿಯೇ ಸಚಿವ ಮುನಿಯಪ್ಪ ಅವರಿಗೆ ಹಿಂದೆ ಅಂದರೆ 8ನೇ ಬಾರಿ ಗೆಲ್ಲಬೇಕಾದಂಥವರು ಸೋಲುಣ್ಬೇಕಾಯಿತು. ಕಾರ್ಪೊರೇಟರ್ ಆಗಿದ್ದಂಥವರು ಬಂದು MP ಆದದ್ದು ಕೋಲಾರದಲ್ಲಿ ಇತಿಹಾಸ. ಸೊ ಹಾಗಾಗಿ ಈ ಬಾರಿಯೂ ಕೂಡ ಈ ರೀತಿಯಾದಂಥ ತಿಕ್ಕಾಟ ಮುಂದುವರೆದಿದೆ. ಎರಡೂ ಬಣಗಳನ್ನು ಒಗ್ಗೂಡಿಸಿಕೊಂಡು ಚುನಾವಣೆ ಮಾಡಿದ್ರೆ ಕೋಲಾರ ಬಹಳ ಈಸಿಯಾಗಿ ಕಾಂಗ್ರೆಸ್ ಗೆಲ್ಲುವಂತಹ ಕ್ಷೇತ್ರ. ಆದರೆ ಈ ಬಣಗಳ ಜಗಳದಿಂದಾಗಿ ಕ್ಷೇತ್ರವನ್ನು ಕಳೆದುಕೊಂಡಿದ್ದಾರೆ ಕಳೆದ ಬಾರಿಯೂ ಕೂಡ. ವಿಧಾನಸಭೆಯಲ್ಲೂ ಕೂಡ ರಮೇಶ್ ಕುಮಾರ್ ಸೋಲೋದಕ್ಕೂ ಕೂಡ ಈ ಬಣಗಳ ನಡುವಿನ ತಿಕ್ಕಾಟವೇ ಕಾರಣ. ಈಗ ಈ ಹೋರಾಟ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ರಾಜೀನಾಮೆಯ ಬೆದರಿಕೆಗೂ ಕೂಡ ಈಗ ಮುಂದಾಗಿದ್ದಾರೆ. ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಅದು ಕೊಟ್ಟ ಮೇಲೆ ಸ್ಪೀಕರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಯಾಕಂದರೆ ಈ ಥರದ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಬಂಡಾಯವನ್ನು ನೋಡಿದಾಗ ರಾಜೀನಾಮೆ ಕೊಡೋದು, ಅದನ್ನು ಅಂಗೀಕರಿಸದೆ ಆಮೇಲೆ ವಾಪಸ್ ತಗೊಳ್ಳೋದು, ಈ ಥರದ ಎಲ್ಲ ಬೆಳವಣಿಗೆಗಳನ್ನು ಕೂಡ ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ. ಸೊ ಈಗ CEC ಇರೋದ್ರಿಂದ ಇವತ್ತು CEC ಮುಗಿದ ಬಳಿಕ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗುತ್ತೆ. ಅದಕ್ಕೂ ಮುಂಚೆ ಏನಾದರೂ ಅದನ್ನು ತಡೆದು ನಾವು ಹೇಳುವಂಥ ಅಂದರೆ ರಮೇಶ್ ಕುಮಾರ್ ಬಣ ಹೇಳುವಂಥ ಎಲ್ಲ ಹನುಮಂತಯ್ಯ ಅವರಿಗೆ ಟಿಕೆಟನ್ನು ಕೊಡಿಸಬೇಕು ಅನ್ನುವಂತಹ ತಂತ್ರಗಾರಿಕೆಗೆ ಕೆಲ ಶಾಸಕರು MLCಗಳು ಮುಂದಾಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ವೀಣಾ, ಮಾರುತೇಶ, ನಿಜಕ್ಕೂ ಇದು ಆದರೆ ಒಂದು ದೊಡ್ಡ ತಲೆನೋವೇ ಕಾಂಗ್ರೆಸ್ ಹೈಕಮಾಂಡ್ಗೆ. ಯಾಕಂತಂದರೆ 5 ಶಾಸಕರು, 3 ಶಾಸಕರಿದ್ದಾರೆ, 2 MLC ಇದ್ದಾರೆ, ಎಲ್ಲರೂ ಕೂಡ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ಇದನ್ನು ಬಹಳ ಸೀರಿಯಸ್ ಆಗಿಯೇ ಪರಿಗಣಿಸುತ್ತಲ್ವ. ಈಗ KH ಮುನಿಯಪ್ಪ ಕುಟುಂಬದವರಿಗೆ ಟಿಕೆಟ್ ಬೇಡ ಅಂತ ಈಗಾಗಲೇ 10-12 ಸರಿ ನಾವು ನಾಯಕರನ್ನು ಭೇಟಿಯಾಗಿ ಹೇಳಿದ್ದೀವಿ, ಒತ್ತಡ ಹಾಕಿದ್ದೀವಿ. ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂಥದ್ದು ಏನಾಗಿದೆ ಮಾರುತೇಶ್? ಅದು ಕೂಡ ಪ್ರಶ್ನೆ ಅಲ್ವಾ? ವೀಣಾ, ಈಗ ಅಲ್ಲಿರುವಂತಹ ಶಾಸಕರ ಪೈಕಿ KH ಮುನಿಯಪ್ಪ ಅವರ ಪತ್ನಿ ರೂಪಕಲಾ ಅವರು ಕೂಡ KGFನ ಶಾಸಕಿಯಾಗಿದ್ದಾರೆ. ಅವರನ್ನು ಹೊರತುಪಡಿಸಿದರೆ ಬಂಗಾರಪೇಟೆ ನಾರಾಯಣ ಸ್ವಾಮಿ, ಮಾಲೂರು ನಂಜೇಗೌಡರು, ಕೊತ್ತೂರು ಮಂಜುನಾಥ್, MC ಸುಧಾಕರ್ ಇವರೆಲ್ಲರೂ ಕೂಡ ಇದ್ದಾರೆ. ಈಗ ಇರುವಂಥ ಮಾಹಿತಿಯ ಪ್ರಕಾರ ಕೊತ್ತೂರು ಮಂಜುನಾಥ್, ಮಾಲೂರು ನಂಜೇಗೌಡರು ರಾಜೀನಾಮೆ ಕೊಡುವಂತಹ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾರಾಯಣ ಸ್ವಾಮಿ ಅವರು ಬಲ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಎಡ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಬಾರ್ದು. ಒಂದು ವೇಳೆ ಬಲ ಸಮುದಾಯಕ್ಕೆ ಏನಾದರೂ ಟಿಕೆಟ್ ಕೊಟ್ಟರೆ ನಾನು ಕೂಡ ರಾಜೀನಾಮೆಗೆ ಮುಂದಾಗಬೇಕಾಗುತ್ತೆ ಅನ್ನೋದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ದೂರವಾಣಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ. ಅಲ್ಲಿಗೆ 3 ಶಾಸಕರು ಅಧಿಕೃತವಾಗಿ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. MC ಸುಧಾಕರ್ ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ. ಅಂಥ ನಿರ್ಧಾರಕ್ಕೆ ಅವರು ಹೋಗ್ತಾರಾ ಗೊತ್ತಿಲ್ಲ. ಕಾರಣ ಅವರು ಸಚಿವರಾಗಿರೋದ್ರಿಂದ ಅಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಅದನ್ನು ಹೊರತುಪಡಿಸಿದರೆ 3 ಶಾಸಕರು, 2 MLCಗಳು ಈ ರಾಜೀನಾಮೆಯ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆದರೆ ಅಂದರೆ ಕೋಲಾರ ಭಾಗದಲ್ಲಿ ಇವರೆಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆ ಮಾಡುವಂಥದ್ದಾದರೆ ಒಂದು ದೊಡ್ಡ ಮಟ್ಟಿಗಿನ ಹಿನ್ನಡೆ ಕಾಂಗ್ರೆಸ್ನ ಪಾಲಿಗೆ. ಯಾಕಂದರೆ ಸರ್ಕಾರ ಅವರದ್ದೇ ಇದೆ. ಒಂದು ಟಿಕೆಟ್ ಹಂಚಿಕೆ ವಿಚಾರ ರಾಜೀನಾಮೆ ಹಂತಕ್ಕೆ ಹೋಗುತ್ತೆ ಅಂದರೆ ಅದು ವಿಪಕ್ಷಗಳಿಗೂ ಕೂಡ ಆಹಾರ ಆಗುತ್ತೆ. ಸೊ ಹೀಗಾಗಿ ಕೋಲಾರ ಕಾಂಗ್ರೆಸ್ನ ಒಳಗಿನ ಈ ಒಳ ಜಗಳ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹಬ್ಬತ್ತೆ. ಚಿಕ್ಕಬಳ್ಳಾಪುರ ಕೂಡ ಕೋಲಾರಕ್ಕೆ ಹೆಚ್ಚು ಇನ್ಫ್ಲುಯೆನ್ಸ್ ಆಗಿರುವಂಥ ಕ್ಷೇತ್ರ, ಅಲ್ಲಿಯೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. 2 ಕ್ಷೇತ್ರಗಳ ಮೇಲೂ ಕೂಡ ಫಲಿತಾಂಶದ ಮೇಲೆ, ಚುನಾವಣೆ ಮೇಲೆ ಪರಿಣಾಮ ಕೂಡ ಬೀರುವಂಥದ್ದು. ಹಾಗಾಗಿ ಹೈಕಮಾಂಡ್ ಇದನ್ನು ಯಾವ ರೀತಿ ಸಮಾಧಾನ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ರಾಜ್ಯ ನಾಯಕರು ಇದನ್ನು ಎಷ್ಟರ ಮಟ್ಟಿಗೆ ಶಮನಗೊಳಿಸಿ ಒಗ್ಗಟ್ಟಾಗಿ ಚುನಾವಣೆ ಮಾಡುವಂತೆ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.